ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕೆಸೆಟ್ ಇತಿಹಾಸದ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನ ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗ್ತವೆ ಈ ಪ್ರಶ್ನೆಗಳು. ಯಾವುದೇ ಎಕ್ಸಾಮ್ನಲ್ಲಿ ಇತಿಹಾಸದ ಒಂದು ವಿಭಾಗದಿಂದ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಸ್ನೇಹಿತರೆ, ನಾವು ಚರ್ಚೆನ ಆರಂಭಿಸೋಣ. ಬನ್ನಿ, ಚರ್ಚೆನ ಆರಂಭಿಸ್ತಾ ಇದ್ದೀನಿ. ಸಂಗನಕಲ್ಲು ನವಶಿಲಾಯುಗದ ನೆಲೆಯನ್ನ ಪ್ರಥಮತಃ ಉತ್ಖನನ ಮಾಡಿದವರು ಯಾರು ಅಂತ ಕೇಳಿದರೆ, ಸ್ನೇಹಿತರೆ, ಸಂಗನಕಲ್ಲು ಅನ್ನೋದು ಒಂದು ನವಶಿಲಾಯುಗದ ನೆಲೆ. ಇದನ್ನ ಪ್ರಥಮತಃ ಉತ್ಖನನ ಮಾಡಿದವರು ಯಾರಂದ್ರೆ ಬಿ ಸುಬ್ಬರಾವ್. ಯಾರ್ರೆ? ಬಿ ಸುಬ್ಬರಾವ್ ಅವರು ಇದನ್ನ ಉತ್ಖನನ ಮಾಡ್ತಾರೆ. ಬಿ ಸುಬ್ಬರಾವ್. ಸ್ನೇಹಿತರೆ, ಈ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಸಂಗನಕಲ್ಲು 1948ರಲ್ಲಿ ಏನ್ ಮಾಡ್ತಾರೆ, ಬಿ ಸುಬ್ರಾವ್ ಅವರು ಉತ್ಖನನ ಮಾಡ್ತಾರೆ. ನಂತರ ಇದನ್ನ ಎಚ್ ಡಿ ಸಂಕಾಲಿ ಅವರು ಹೆಚ್ಚಿನ ಸಂಶೋಧನೆಗೆ ಒಳಪಡಿಸಿದವರು ಯಾರ್ರೆ? ಎಚ್ ಡಿ ಸಂಕಾಲಿಯ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದು ಮೌರ್ಯರ ಮೊದಲ ರಾಜಧಾನಿಯಾಗಿತ್ತು? ಮೌರ್ಯರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂತ ಪ್ರಶ್ನೆ ಕೇಳಿದಾನೆ. ಮೌರ್ಯರ ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪಾಟಲಿಪುತ್ರ. ಯಾವ್ದ್ರೆ? ಪಾಟಲಿಪುತ್ರ ಮೌರ್ಯರ ಮೊದಲ ರಾಜಧಾನಿ. ಮಗಧ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ ಪಾಟಲಿಪುತ್ರನೇ. ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯ ತನ್ನ ಆಡಳಿತ ಕೇಂದ್ರವನ್ನಾಗಿ ಪಾಟಲಿಪುತ್ರವನ್ನ ಮಾಡಿಕೊಂಡಿರ್ತಾನೆ. ಸೊ ಮೌರ್ಯರ ಇತಿಹಾಸದುದ್ದಕ್ಕೂ ಪಾಟಲಿಪುತ್ರವೇ ಅವರ ಪ್ರಮುಖ ರಾಜಧಾನಿ ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದು ಅಶೋಕನ ವಿಶೇಷ ಶಾಸನವೆಂದು ಮಾನ್ಯಗೊಂಡಿದೆ? ಅಶೋಕನ ವಿಶೇಷ ಶಾಸನವೆಂದು ಮಾನ್ಯಗೊಂಡಿದ್ದು ಯಾವುದು ಅಂತ ಕೇಳಿದಾನೆ ಸ್ನೇಹಿತರ ಪ್ರಶ್ನೆಯನ್ನ. ಸನ್ನತಿ. ಅಶೋಕನ ವಿಶೇಷ ಶಾಸನ ಯಾವುದು? ಸನ್ನತಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಭಾರತವನ್ನು ಹಾಲು ಜೇನಿನ ಭೂಮಿ ಎಂದು ಯಾರು ಕರೆದರು ಅಂತ ಪ್ರಶ್ನೆಯನ್ನು ಕೇಳಿದರೆ, ಭಾರತವನ್ನ ಹಾಲು ಜೇನಿನ ಭೂಮಿ ಎಂದು ಕರೆದವರು ಅಲೆಕ್ಸಾಂಡರ್. ಯಾರ್ರೆ? ಅಲೆಕ್ಸಾಂಡರ್ ಭಾರತವನ್ನ ಹಾಲು ಜೇನಿನ ಭೂಮಿ ಅಂತ ಕರೀತಾರೆ. ಅಂದ್ರೆ ಅಪಾರ ಸಂಪತ್ತಿರ್ತದೆ ನಮ್ಮ ಭಾರತದಲ್ಲಿ. ಸೊ ಅಲೆಕ್ಸಾಂಡರ್ ಭಾರತವನ್ನ ನೋಡಿ ಆಕರ್ಷಿತನಾಗಿ ಭಾರತವನ್ನ ಹಾಲು ಜೇನಿನ ಭೂಮಿ ಅಂತ ಕರೀತಾನೆ. ಈ ಕೆಳಗಿನ ಯಾವ ಆಕಾರ ಮೌರ್ಯರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಪ್ರಾಮುಖ್ಯತೆಯನ್ನ ಪಡೆದಿದೆ? ಮೌರ್ಯರ ಇತಿಹಾಸ ರಚನೆಗೆ ಸಂಬಂಧಿಸಿದಂತೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಯಾವ್ದು ಪಡೆದಿದೆ ಅಂದ್ರೆ ನಾಣ್ಯಗಳ ಆಕಾರ ಪಡೆದಿದೆ. ಕನಿಷ್ಠ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಏನಕ್ಕಂದ್ರೆ ಸಾಹಿತ್ಯಿಕ ಆಧಾರಗಳು ಬಹಳಷ್ಟು ಪ್ರಮಾಣದಲ್ಲಿ ಸಿಕ್ಕವೆ, ಶಾಸನ ಆಕಾರಗಳು ಸಿಕ್ಕವೆ, ವಿದೇಶಿ ಬರಹಗಳು ಸಿಕ್ಕಿವೆ ಮೌರ್ಯರ ಇತಿಹಾಸ ರಚನೆಗೆ. ಆದರೆ ನಾಣ್ಯಗಳ ಆಕಾರ ಬಹಳಷ್ಟು ಕಡಿಮೆ ಸಿಕ್ಕಿರೋದ್ರಿಂದ ಇವುಗಳು ಕನಿಷ್ಠ ಪ್ರಾಮುಖ್ಯತೆಯನ್ನ ಈ ನಾಣ್ಯಗಳು ಪಡೆದುಕೊಂಡಿವೆ. ಮೆಗಸ್ತನಿಸ್ನ ಇಂಡಿಕಾ, ಕೌಟಿಲ್ಯನ ಅರ್ಥಶಾಸ್ತ್ರ, ಅಶೋಕನ ಶಾಸನಗಳು, ಬಹಳಷ್ಟು ದಾಖಲೆಗಳನ್ನ ಮೌರ್ಯ ಸಾಮ್ರಾಜ್ಯವು ರಚನೆ ಮಾಡ್ಲಿಕ್ಕೆ, ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ನಮಗೆ ಬಹಳಷ್ಟು ಪ್ರಮಾಣದಲ್ಲಿ ಸಿಕ್ಕವೆ. ಆದರೆ ನಾಣ್ಯಗಳ ಪ್ರಕಾರದಲ್ಲಿ ಸಿಕ್ಕಿಲ್ಲ. ನಾಣ್ಯಗಳ ಆಕಾರದಲ್ಲಿ ಕಡಿಮೆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ನಾಣ್ಯಗಳು ಧರ್ಮಶಾಸ್ತ್ರಗಳ ಕಾಲದಲ್ಲಿ ಬೆಳ್ಳಿ ರೂಪದ ಹಣವಾಗಿರ್ಲಿಲ್ಲ? ಧರ್ಮಶಾಸ್ತ್ರಗಳ ಕಾಲದಲ್ಲಿ ಕಾರ್ಷಾಪನ ಅನ್ನೋ ಒಂದು ನಾಣ್ಯ ಬೆಳ್ಳಿ ರೂಪದ ನಾಣ್ಯ ಆಗಿರ್ಲಿಲ್ಲ. ಬದಲಾಗಿ ಇದು ಏನಾಗಿತ್ತಂದ್ರೆ ತಾಮ್ರದ ನಾಣ್ಯವಾಗಿತ್ತು. ಕಾರ್ಷಪನ ಇದು ತಾಮ್ರದ ನಾಣ್ಯವಾಗಿರ್ತದೆ. ತಾಮ್ರದ ನಾಣ್ಯ ಕಾರ್ಷಪನ ಆಗಿರ್ತದೆ. ಈ ಕೃಷ್ಣಳ ಶತಮಾನ ಧರ್ನ ಇವೆಲ್ಲ ಬೆಳ್ಳಿ ರೂಪದ ನಾಣ್ಯಗಳು. ಬೆಳ್ಳಿ ರೂಪದ ನಾಣ್ಯಗಳು ಅಂದ್ರೆ ಮನುಸ್ಮೃತಿಯಂತಹ ಧರ್ಮಶಾಸ್ತ್ರಗಳ ಪ್ರಕಾರ ಶತಮಾನ ಮತ್ತು ಧರ್ನ ಇವುಗಳು ಬೆಳ್ಳಿಯ ನಾಣ್ಯಗಳಾಗಿದ್ದವು. ಈ ಕೃಷ್ಣಲ ಅನ್ನೋದು ಇದೇನ್ರಿದು ಅಳತೆ ಮಾಡುವಂತ ತೂಕದ ಅಳತೆ ಮೂಲಮಾನ. ಅದು ತೂಕದ ಅಳತೆ ಮಾಡುವ ಮೂಲಮಾನವಾಗಿತ್ತು. ಅವಾಗಿನ ಕಾಲದಲ್ಲಿ ಕೃಷ್ಣಳ ಅನ್ನೋದು ಅಳತೆ ಮಾಡುವಂತಹ ಮೂಲಮಾನ ಆಗಿತ್ತು.
ಕಾರ್ಷಾಪನ ಅನ್ನೋದು ತಾಮ್ರದ ನಾಣ್ಯ. ಓಕೆ. ಕೆಳಗಿನ ಯಾವ ಪಲ್ಲವ ರಾಜನು ವಾತಾಪಿಕೊಂಡ ಎಂಬ ಬಿರುದನ್ನ ಹೊಂದಿದ್ದನು? ವಾತಾಪಿಕೊಂಡ ಎಂಬ ಬಿರುದನ್ನು ಹೊಂದಿದ್ದವನು ಯಾರೇ? 1ನೇ ನರಸಿಂಹವರ್ಮನ್. ಯಾರೇ? 1ನೇ ನರಸಿಂಹವರ್ಮನ್. 1ನೇ ನರಸಿಂಹವರ್ಮನ್ಗೆ ವಾತಾಪಿಕೊಂಡ ಎಂಬ ಬಿರುದು ಇರ್ತದೆ. ಯಾವ ಬಿರುದು? ವಾತಾಪಿಕೊಂಡ ಎಂಬ ಬಿರುದು ಇರುತ್ತದೆ. ಸ್ನೇಹಿತರೆ, 1ನೇ ನರಸಿಂಹವರ್ಮ ಕ್ರಿಸ್ತಿಶಕ 642ರಲ್ಲಿ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸ್ತಾನೆ. ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ರಾಜಧಾನಿ ವಾತಾಪಿಯನ್ನ ಏನ್ ಮಾಡ್ತಾನೆ? ವಶಪಡಿಸಿಕೊಳ್ತಾನೆ. ಇಮ್ಮಡಿ ಪುಲಿಕೇಶಿಯ ರಾಜಧಾನಿ ವಾತಾಪಿಯನ್ನ ವಶಪಡಿಸಿಕೊಂಡು ಆ ಒಂದು ನೆನಪಿಗಾಗಿ ಸ್ಮರಣಾರ್ಥವಾಗಿ ಆತ ವಾತಾಪಿಕೊಂಡ ಎಂಬ ಬಿರುದನ್ನ ಧರಿಸ್ತಾನೆ. ವಾತಾಪಿಕೊಂಡ ಅಂದ್ರೆ ವಾತಾಪಿಯನ್ನ ಗೆದ್ದವನು ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದು ಫಿರೋಜ್ ಶಾ ತುಘಲಕನ ಆತ್ಮಚರಿತ್ರೆ? ಫಿರೋಜ್ ಶಾ ತುಘಲಕನ ಆತ್ಮಚರಿತ್ರೆ ಯಾವುದು ಅಂತ ಕೇಳಿದಾರೆ. ಫಿರೋಜ್ ಶಾ ತುಘಲಕನ ಆತ್ಮಚರಿತ್ರೆ ಯಾವ್ದಂದ್ರೆ ಫುತುಹತ್ ಇ ಫಿರೋಜ್ ಶಾಹಿ. ಫುತುಹತ್ ಐ ಫಿರೋಜ್ ಶಾಹಿ ಇದು ಫಿರೋಜ್ ಶಾ ತುಘಲಕನ ಆತ್ಮಚರಿತ್ರೆ. ಫಿರೋಜ್ ಶಾ ತುಘಲಕ್ ತಾನೇ ಸ್ವತಃ ಬರೆದುಕೊಂಡ ತನ್ನ ಆತ್ಮಚರಿತ್ರೆಯನ್ನ ತಾನೇ ಬರೆದುಕೊಳ್ತಾನೆ. ಇದು ಕೇವಲ 32 ಪುಟಗಳ ಒಂದು ಕಿರು ಆತ್ಮಚರಿತ್ರೆ ಆಗಿದೆ. ಕೇವಲ 32 ಪುಟಗಳ ಕಿರು ಆತ್ಮಚರಿತ್ರೆ ಯಾವುದು? ಫುತುಹತ್ ಇ ಫಿರೋಜ್ ಶಾಹಿ. ಇನ್ನು ತಾರಿಕ್ ಇ ಫಿರೋಜ್ ಶಾಹಿ ಇದನ್ನ ಯಾರು ಬರೀತಾರೆ? ತಾರಿಕ್ ಇ ಫಿರೋಜ್ ಶಾಹಿ ಕೃತಿಯನ್ನ ಇತಿಹಾಸಕಾರ ಜಿಯಾವುದ್ದೀನ್ ಬರಾನಿ ಅಂತ ಬರೀತಾನೆ. ಯಾರು ಬರೀತಾರೆ? ಇತಿಹಾಸಕಾರ ಜಿಯಾವುದ್ದೀನ್ ಬರಾನಿ ಬರೀತಾನೆ. ಯಾರ್ರೆ? ಜಿಯಾವುದ್ದೀನ್ ಬರಾನಿ ಬರೀತಾನೆ ತಾರಿಕ್ ಇ ಫಿರೋಜ್ ಶಾ ಕೃತಿಯನ್ನ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ತಾನಸೇನನ ಮೂಲ ಹೆಸರು ಏನಾಗಿತ್ತು? ತಾನಸೇನನ ಮೂಲ ಹೆಸರು ಏನಾಗಿತ್ತು ಅಂದ್ರೆ ರಾಮ್ತನು ಪಾಂಡೆ. ತಾನಸೇನನ ಮೂಲ ಹೆಸರು ರಾಮ್ತನು ಪಾಂಡೆ. ಮೊಘಲ್ ಸಾಮ್ರಾಟ ಅಕ್ಬರನ ಆಸ್ಥಾನದಲ್ಲಿ 9 ಜನ ನವರತ್ನರು ಇರ್ತಾರೆ, ನವರತ್ನ ಕವಿಗಳು ಇರ್ತಾರೆ. ಅದರಲ್ಲಿ ಈ ರಾಮ್ತನು ಪಾಂಡೆ ಅಥವಾ ತಾನ್ಸೇನ್ ಹಿಂದೂಸ್ತಾನಿ ಸಂಗೀತಗಾರ. ಈತ ಹಿಂದೂಸ್ತಾನಿ ಸಂಗೀತಗಾರ. ಈತನ ಬಾಲ್ಯದ ಹೆಸರೇನ್ರಿ? ರಾಮ್ತನು ಪಾಂಡೆ. ಈತನ ತಂದೆ ಹೆಸರೇನ್ರಿ? ಮಕರಂದ ಪಾಂಡೆ. ತಾನಸೇನನ ತಂದೆ ಹೆಸರು ಮಕರಂದ ಪಾಂಡೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮರಾಠ ಇತಿಹಾಸ ಕುರಿತಾದ ಮರಾಠಿ ರಿಯಾಸತ್ ಮಾಲಿಕೆಯನ್ನು ಬರೆದವರು? ಮರಾಠ ಇತಿಹಾಸ ಕುರಿತಾದ ಮರಾಠಿ ರಿಯಾಸತ್ ಮಾಲಿಕೆಯನ್ನು ಬರೆದವರು ಯಾರ್ರಿ? GS ಸರ್ದೇಸಾಯಿ. ಯಾರು ಬರೀತಾರೆ? GS ಸರ್ದೇಸಾಯಿ ಅವರು ಬರೀತಾರೆ. ಮರಾಠ ಇತಿಹಾಸ ಕುರಿತಾದ ಮರಾಠಿ ರಿಯಾಸತ್ ಮಾಲಿಕೆಯನ್ನ GS ಸರ್ದೇಸಾಯಿ ಅವರು ಬರೀತಾರೆ. ಇದನ್ನ ಗೋವಿಂದ ಸಕಾರಾಮ್ ಸರ್ದೇಸಾಯಿ ಅಂದ್ರೆ ಶಾರ್ಟ್ ಆಗಿ GS ಸರ್ದೇಸಾಯಿ ಅವರು ಬರೀತಾರೆ. ಇವರ ಕೊಡುಗೆಗಾಗಿ ಇವರನ್ನ ರಿಯಾಸತ್ಕಾರ್ ಅಂತ ಕರೀತಾರೆ. ಇವರಿಗೆ ಒಂದು ಬಿರುದು ಬರ್ತದೆ. ಏನಂತಾರೆ? ರಿಯಾಸತ್ಕಾರ್. ಏನ್ರೆ? ರಿಯಾಸತ್ಕಾರ್ ಎಂಬ ಬಿರುದು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದು ಭಾರತೀಯ ಎಡಪಂಥೀಯ ಪಕ್ಷವಾಗಿರಲಿಲ್ಲ? ಅಂದ್ರೆ ಈ ಕೆಳಗಿನ ಯಾವುದು ಎಡಪಂಥದ ಪಕ್ಷ ಅಲ್ಲ ಅಂತ ಕೇಳಿದರೆ, ಎಡಪಂಥೀಯ ಪಕ್ಷ ಯಾವ್ದಲ್ರಿ? ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಇದು ಬಲಪಂಥೀಯ, ರೈಟ್ ವಿಂಗ್. ಇದು ಬಲಪಂಥೀಯ ಪಕ್ಷ ಇದು. ಇನ್ನ ಭಾರತದ ಕಮ್ಯುನಿಸ್ಟ್ ಪಾರ್ಟಿ, ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ, ಭಾರತ ರೈತ ಮತ್ತು ಕಾರ್ಮಿಕರ ಪಕ್ಷ ಇವೆಲ್ಲ ಎಡಪಂಥಗಳು. ಇವೆಲ್ಲ ಎಡಪಂಥೀಯ ಪಕ್ಷಗಳು. ಲೆಫ್ಟ್ ವಿಂಗ್ ಮತ್ತು ರೈಟ್ ವಿಂಗ್ ಅಂತ ಇದಾವೆ ಎರಡು ಪಂಥಗಳು. ಈ ಬಲಪಂಥೀಯದಲ್ಲಿ ಬಿಜೆಪಿನೂ ಬರ್ತದೆ. ಬಿಜೆಪಿ, ಕಾಂಗ್ರೆಸ್ ಇವೆಲ್ಲ ಬಲಪಂಥೀಯ ಪಕ್ಷಗಳು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮಾನವ ಹುಟ್ಟುವಾಗ ಸ್ವತಂತ್ರ ಆದರೆ ಎಲ್ಲ ಕಡೆಯಲ್ಲೂ ಸರಪಳಿಯ ಭಾಗವಾಗೇ ಇರ್ತಾನೆ ಅಂತ ಈ ಹೇಳಿಕೆಯ ಕರ್ತೃ ಯಾರು ಅಂತ ಕೇಳಿದರೆ, ಮಾನವ ಹುಟ್ಟುವಾಗ ಸ್ವತಂತ್ರ ಆದ್ರೆ ಎಲ್ಲ ಕಡೆಯಲ್ಲೂ ಸರಪಳಿಯ ಭಾಗವಾಗೇ ಇರ್ತಾನೆ ಅಂತ ಹೇಳಿದವ್ರು ಯಾರ್ರೆ? ಜಿನ್ ಜಾಕ್ವೆಸ್ ರುಸ್ಸೋ. ಯಾರ್ರೆ? ಜಿನ್ ಜಾಕ್ವೆಸ್ ರುಸ್ಸೋ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಜಿನ್ ಜಾಕ್ವೆಸ್ ರುಸ್ಸೋ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಮ್ಯಾನ್ ಈಸ್ ಬಾರ್ನ್ ಫ್ರೀ. ಏನಂತ ಹೇಳ್ತಾರೆ ಅವರು? ಮ್ಯಾನ್ ಈಸ್
ಬಾರ್ನ್ ಫ್ರೀ ಬಟ್ ಎವ್ರಿವೇರ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ಸ್ ಅಂತ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಯಾರೋ ಜಿನ್ ಜಾಕ್ವೆಸ್ ರುಸ್ಸೋ ಅವರು. ಇವರು ಫ್ರೆಂಚ್ ತತ್ವಜ್ಞಾನಿ. ಇವರು ಫ್ರಾನ್ಸ್ ದೇಶದ ತತ್ವಜ್ಞಾನಿ. ಇವರ ಕೃತಿ ಯಾವುದಂದ್ರೆ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಒಂದು ಕೃತಿಯನ್ನು ಬರೀತಾರೆ. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿಯನ್ನು ಬರೀತಾರೆ. ಯಾರೋ ಜಿನ್ ಜಾಕ್ವೆಸ್ ರುಸ್ಸೋ. ಅತ್ಯಂತ ಪ್ರಸಿದ್ಧ ಕೃತಿ ಇದು. 1762 ಜಿನ್ ಜಾಕ್ವೆಸ್ ರುಸ್ಸೋ ಬರೀತಾರೆ. ಅವರ ಸೋಷಿಯಲ್ ಕಾಂಟ್ರಾಕ್ಟ್ ನ ಒಂದು ಪುಟ್ಟದ ಅಂದ್ರೆ ಆರಂಭಿಕ ಸಾಲುಗಳೇ ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಎವ್ರಿ ಹೇರ್ ಹಿ ಈಸ್ ಇನ್ ಚೈನ್ಸ್ ಅಂತ ಬರೀತಾರೆ ತಮ್ಮ ಕೃತಿಯ ಮೊದಲ ಸಾಲಿನಲ್ಲಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸಮಾಜಗಳಲ್ಲಿ ಬದುಕುತ್ತಿರುವ ಜನರ ಕಥೆಯ ಇತಿಹಾಸ ಅಂತ ಹೇಳಿದವರು ಯಾರಂದ್ರೆ ರೀನಿಯರ್ ಎಂಬ ಇತಿಹಾಸಕಾರ ಹೇಳ್ತಾನೆ. ಸಮಾಜಗಳಲ್ಲಿ ಬದುಕುತ್ತಿರುವ ಜನರ ಕಥೆಯ ಇತಿಹಾಸ ಅಂತ ಹೇಳ್ತಾರೆ. ಹಿಸ್ಟ್ರಿ ಇಟ್ಸ್ ಅ ಪರ್ಪೋಸ್ ಅಂಡ್ ಮೆಥಡ್ ಎಂಬ ಕೃತಿ ಇವ್ರದ್ದು ರೀನಿಯರ್ ಅವರ ಕೃತಿ ಯಾವ್ದ್ರ ಹಿಸ್ಟೋರಿ ಇಟ್ಸ್ ಪರ್ಪೋಸ್ ಅಂಡ್ ಮೆಥಡ್ ಅಂತ ಕೃತಿಯನ್ನು ಬರೀತಾರೆ. ಪರ್ಪೋಸ್ ಅಂಡ್ ಮೆಥಡ್ ಎಂಬ ಕೃತಿಯನ್ನ ರೀನಿಯರ್ ಬರೀತಾರೆ. ಅಂದ್ರೆ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ಮೆನ್ ಲಿವಿಂಗ್ ಇನ್ ಸೊಸೈಟೀಸ್. ಹಿಸ್ಟ್ರಿ ಏನಪ್ಪಾ ಅಂದ್ರೆ ಸಮಾಜಗಳಲ್ಲಿ ಬದುಕುತ್ತಿರುವ ಜನರ ಕಥೆಯೇ ಇತಿಹಾಸ ಅಂತ ಹೇಳ್ತಾರೆ. ಹಿಸ್ಟ್ರಿ is the story of men living in society. Men living in societies. ಈ ಕೃತಿಯನ್ನ ಬರಿತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾರು ಭಾರತದ ಮೇಲಿನ ಬ್ರಿಟಿಷ್ ಆಕ್ರಮಣವನ್ನು ಚರಿತ್ರೆಯ ಅಪ್ರಜ್ಞಾಪೂರ್ವಕ ಅಸ್ತ್ರ ಅಂತ ಕರೀತಾರೆ? ಚರಿತ್ರೆಯ ಅಪ್ರಜ್ಞಾಪೂರ್ವಕ ಅಸ್ತ್ರ ಎಂದು ಕರೆದವರು ಕಾರ್ಲ್ ಮಾರ್ಕ್ಸ್ ಕರೀತಾರೆ. ಯಾರ್ರೆ? ಕಾರ್ಲ್ ಮಾರ್ಕ್ಸ್ ಏನಂತ ಕರೀತಾರೆ? ಅನ್ಕಾನ್ಸಿಯಸ್ ಟೂಲ್ ಆಫ್ ಹಿಸ್ಟರಿ ಅಂತ ಕರೀತಾರೆ. ಅನ್ಕಾನ್ಸಿಯಸ್ ಟೂಲ್ ಆಫ್ ಹಿಸ್ಟರಿ ಅಂತ ಕರೀತಾರೆ. ಯಾರು? ಕಾರ್ಲ್ ಮಾರ್ಕ್ಸ್ ಕರೀತಾರೆ. ಯಾರ್ರೆ? ಕಾರ್ಲ್ ಮಾರ್ಕ್ಸ್ ಅವರು ಕರೀತಾರೆ. ಇತಿಹಾಸದ ಅಪ್ರಜ್ಞಾಪೂರ್ವಕ ಅಸ್ತ್ರ ಅಂತ ಕರೀತಾರೆ. ಅಂದ್ರೆ ಅವರು ಒಂದು ಲೇಖನವನ್ನು ಬರೆದಿರ್ತಾರೆ. ಆ ಲೇಖನದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಮಾಡಿದಂತಹ ಶೋಷಣೆಗಳ ನಡುವೆಯೂ ಭಾರತದ ಹಳೆಯ ಸಾಂಪ್ರದಾಯಿಕ ಸಮಾಜವನ್ನ ಒಡೆದು ಹೊಸ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡುವ ಮೂಲಕ ಇತಿಹಾಸದ ಅಪ್ರಜ್ಞಾಪೂರ್ವಕ ಅಸ್ತ್ರವಾಗಿ ಕೆಲಸ ಮಾಡಿದರು ಅಂತ ಬ್ರಿಟಿಷರ ಕುರಿತಾಗಿ ವಿಶ್ಲೇಷಣೆಯನ್ನ ಕಾರ್ಲ್ ಮಾರ್ಕ್ಸ್ ಅವರು ಮಾಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸಿಂಧು ನಗರಗಳು ಬಂದರುಗಳಾಗಿದ್ದವು? ಕೆಳಗಿನ ಯಾವ ಸಿಂಧು ನಗರಗಳು ಬಂದರುಗಳಾಗಿದ್ದವು? ಒಂದನೇದು ಲೋಥಾಲ್. ಇದು ಲೋಥಾಲ್ ಬಂದರಾಗಿತ್ತು. ಮತ್ತೆ ಕುಂತಾಸಿ. ಇವೆರಡು ಕೂಡ ಏನಾಗಿದ್ದವಪ್ಪ? ಬಂದರು ನಗರಗಳಾಗಿದ್ದವು. ಸಿಂಧು ನಾಗರಿಕತೆಯಲ್ಲಿ ಬಂದರು ನಗರಗಳಾಗಿದ್ದವು. ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಗುಜರಾತಿನ ಲೋಥಾಲ್ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧ ಬಂದರು ನಗರವಾಗಿತ್ತು. ಇಲ್ಲೇನಾಗಿದೆ? ಈ ಲೋಥಾಲ್ನಲ್ಲಿ ಹಡಗುಕಟ್ಟೆ ಪತ್ತೆಯಾಗಿದೆ. ಹಡಗುಕಟ್ಟೆ ಡಾಕ್ ಯಾರ್ಡ್ ಪತ್ತೆಯಾಗಿದೆ. ಇದರ ಜೊತೆಗೆ ಗುಜರಾತ್ನಲ್ಲೇ ಇರುವ ಕುಂತಾಸಿ, ಈ ಗುಜರಾತ್ನಲ್ಲೇ ಐತದ. ಗುಜರಾತ್ನಲ್ಲಿ ಕುಂತಾಸಿ ಅನ್ನೋ ಒಂದು ಬಂದರು ಇದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಿಂಧು ನಾಗರಿಕತೆಯ ಪ್ರಮುಖ ಕೃಷಿ ಬೆಳೆಗಳು ಯಾವುದು ಅಂತ ಕೇಳಿದ್ದಾರೆ. ಯಾವ್ರೆ? ಗೋಧಿಯನ್ನ ಯೂಸ್ ಮಾಡ್ತಾ ಇದ್ರು ಮತ್ತು ಬಾರ್ಲಿಯನ್ನ ಅವರು ಪ್ರಮುಖವಾಗಿ ಬೆಳೀತಾ ಇದ್ರು. ಗೋಧಿ, ಬಾರ್ಲಿ ಸಿಂಧು ನಾಗರಿಕತೆಯ ಪ್ರಮುಖ ಕೃಷಿ ಬೆಳೆಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದವು ಅಂತ ಕೇಳಿದಾನೆ.
ಅರ್ಥಶಾಸ್ತ್ರ ಅಂದ್ರೆ ಇದು ನಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದವು? ಇದು ಮೌರ್ಯರ ರಾಜಕೀಯ, ಆರ್ಥಿಕ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಗ್ರಂಥ. ಎಸ್, ಹೌದು. ಅರ್ಥಶಾಸ್ತ್ರ ಕೃತಿಯ ಕಾಲ ಮತ್ತು ಕರ್ತೃತ್ವಗಳನ್ನ ಸ್ಪಷ್ಟವಾಗಿ ಗುರುತಿಸಲಾಗಿದೆ. ಹೌದು, ಸರಿಯಾದ ಹೇಳಿಕೆ. ಈ ಕೃತಿಯನ್ನ 15 ಅಧಿಕರಣಗಳಲ್ಲಿ ವಿಭಜಿಸಲಾಗಿದೆ. ಹೌದು, 15 ಅಧಿಕರಣ, 150 ಅಧ್ಯಾಯಗಳಿದಾವೆ, 180 ಪ್ರಕರಣಗಳಿವೆ. ಇದರಲ್ಲಿ ಈ ಪುಸ್ತಕದಲ್ಲಿ 150 ಅಧ್ಯಾಯಗಳಿದಾವೆ, 180 ಪ್ರಕರಣಗಳಿದಾವೆ ಅರ್ಥಶಾಸ್ತ್ರದಲ್ಲಿ ಕೃತಿಯಲ್ಲಿ. ಇನ್ನ ಈ ಗ್ರಂಥದ ಅಧಿಕೃತೆಯನ್ನ ಬೇರೆ ಯಾವುದೇ ಆಕರಗಳು ಪುಷ್ಟೀಕರಿಸುವುದಿಲ್ಲ ಅನ್ನೋದು ತಪ್ಪು. ಓಕೆ, ಆದ್ದರಿಂದ 1, 2, 3 ಸರಿಯಾದ ಆಯ್ಕೆಗಳು. ಇನ್ನು ಹಾಲನ ಗಾಥಾ ಸಪ್ತಸತಿ ಯಾರ ಆರಾಧನೆಯನ್ನ ಕುರಿತಾಗಿದೆ? ಹಾಲನ ಗಾಥಾ ಸಪ್ತಸತಿ ಯಾರ ಆರಾಧನೆ ಕುರಿತಾಗಿದೆ ಅಂದ್ರೆ ಕೃಷ್ಣ, ಗೌರಿ, ಇಂದ್ರ ಮತ್ತು ಪಶುಪತಿ ಇವರೆಲ್ಲರ ಆರಾಧನೆಯನ್ನ ಹಾಲನ ಗಾಥಾ ಸಪ್ತಸತಿ ಒಳಗೊಂಡಿರುವಂತದ್ದು. ಹಾಲನು ಪ್ರಾಕೃತ ಭಾಷೆಯಲ್ಲಿ ಏನ್ ಮಾಡ್ತಾನೆ? ಗಾಥಾ ಸಪ್ತಶತಿ ಎಂಬ ಕೃತಿಯನ್ನ ರಚನೆ ಮಾಡ್ತಾನೆ. ಪ್ರಾಕೃತ ಭಾಷೆಯಲ್ಲಿದೆ. ಈ ಕೃತಿಯ ಆರಂಭಿಕ ಮಂಗಳಾಚರಣೆಯಲ್ಲಿ ಪಶುಪತಿ ಅಥವಾ ಶಿವನ ಮತ್ತು ಗೌರಿ, ಪಾರ್ವತಿ, ಶಿವ ಮತ್ತು ಪಾರ್ವತಿಯ ಒಂದು ಆರಾಧನೆ ಇದೆ. ನಂತರ ಈ ಗ್ರಂಥದಲ್ಲಿ ಕೃಷ್ಣ ಮತ್ತು ಇಂದ್ರರ ಒಂದು ಸ್ತುತಿಗಳು ಕೂಡ ಕಂಡು ಬರ್ತವೆ. ಇಂದ್ರ ಮತ್ತು ಕೃಷ್ಣರ ಸ್ತುತಿಗಳು ಕೂಡ ಕಂಡು ಬರ್ತವೆ. ಆದ್ದರಿಂದ 4 ದೇವತೆಗಳ ಆರಾಧನೆಯ ಉಲ್ಲೇಖ ಇದರಲ್ಲಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ 2 ಪ್ರಮುಖ ಶಾತವಾಹನ ನೆಲೆಗಳು. ಕರ್ನಾಟಕದ 2 ಪ್ರಮುಖ ಶಾತವಾಹನ ನೆಲೆಗಳು ಯಾವ್ದಾದ್ರೆ ಸನ್ನತಿ ಮತ್ತು ವಡಗಾಂ ಮಾಧವಪುರ. ಇವೆರಡು ಶಾತವಾಹನರ ಪ್ರಮುಖ 2 ಶಾತವಾಹನ ನೆಲೆಗಳಾಗಿದ್ದವು. ಸನ್ನತಿಯಲ್ಲಿ ಏನಿದೆ ಅಂದ್ರೆ ಶಾತವಾಹನರ ಕಾಲದ ಪ್ರಸಿದ್ಧ ಬೌದ್ಧ ಸ್ತೂಪ ಇದೆ. ಶಾತವಾಹನರ ಕಾಲದ ಪ್ರಸಿದ್ಧ ಬೌದ್ಧ ಸ್ತೂಪ ಸನ್ನತಿಯಲ್ಲಿರುವಂತದ್ದು. ಅಶೋಕನ ಶಾಸನ ಹಾಗೂ ರಾಜ ಶಾತಕರ್ಣಿಯ ಚಿತ್ರವಿರುವಂತಹ ಶಾಸನ ಇಲ್ಲಿ ಸಿಕ್ಕಿದೆ. ಇನ್ನ ಈ ವಡಗಾಂ ಮಾಧವಪುರ ಬರುವುದು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಶಾತವಾಹನರ ನೆಲೆ. ಇದು ಪ್ರಮುಖ ನಗರ ಹಾಗೂ ವ್ಯಾಪಾರಿ ಕೇಂದ್ರವಾಗಿತ್ತು. ಇನ್ನ ಸಂಗನಕಲ್ಲು ಮತ್ತು ಇದು ಸಂಗನಕಲ್ಲು ಇದೇನಪ್ಪ, ನವಶಿಲಾಯುಗದ ನೆಲೆ, ನವಶಿಲಾಯುಗದ ತಾಣ. ನಿಟ್ಟೂರು ಅಶೋಕನ ಶಾಸನ ಸಿಕ್ಕಿದೆ ಇಲ್ಲಿ, ಅಶೋಕನ ಶಾಸನ. ಸೊ ಇದರಲ್ಲಿ 1 ಮತ್ತು 2 ಸರಿಯಾಗಿದೆ. 1 ಮತ್ತು 2 ಅಂದ್ರೆ 1 ಮತ್ತು 2 ಆಯ್ಕೆ ಡಿ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ದೇವಾಲಯಗಳು ಐಹೊಳೆಯಲ್ಲಿವೆ? ಯಾವ್ಯಾವಪ್ಪ ಇಲ್ಲಿ? ಮೇಗುತ್ತಿ ಜಿನಾಲಯ ಇದೆ, ಹೌದು. ದುರ್ಗಾ ದೇವಾಲಯ ಇದೆ, ಹೌದು. 2 ಇದಾವೆ. 2 ದೇವಾಲಯಗಳು ಐಹೊಳೆಯಲ್ಲಿವೆ. ಇನ್ನ 634ರಲ್ಲಿ ಐಹೊಳೆಯಲ್ಲಿ ಮೇಗುತಿ ಜಿನಾಲಯದ ಮೇಲೆ ರವಿಕೀರ್ತಿ ಏನ್ ಮಾಡ್ತಾನ? ಒಂದು ಶಾಸನವನ್ನ ಬರೆಸ್ತಾನೆ. ರವಿಕೀರ್ತಿಯ ಐಹೊಳೆ ಶಾಸನ. ಅಂದ್ರೆ ಇದು ಮೇಗುತಿ ದೇವಾಲಯದ ಗುಡ್ಡದ ಮೇಲಿರುವಂತಹ ಜೈನ ದೇವಾಲಯ ಇದು. ಅದ್ರ ಮೇಲೆ ಇದನ್ನ ಒಂದು ಶಾಸನವನ್ನ ಕೆತ್ತಿಸ್ತಾನೆ. ಇಂಪಾರ್ಟೆಂಟ್. ಇನ್ನ ದುರ್ಗಾ ದೇವಾಲಯ ಇದೆ. ಇದು ಕೂಡ ಐಹೊಳೆಯಲ್ಲೇ ಬರುವಂತಹ ದೇವಾಲಯ. ಆದ್ದರಿಂದ ಆಯ್ಕೆ ಡಿ ಸರಿಯಾಗಿದೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಕನ್ನಡ ಕೃತಿಗಳು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿವೆ ಅಂತ? ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಯಾವ್ದ್ರೆ? ವಡ್ಡಾರಾಧನೆ ಮತ್ತು ಕವಿರಾಜ ಮಾರ್ಗ. ಇವು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತಹ ಕೃತಿಗಳು. ವಡ್ಡಾರಾಧನೆಯನ್ನ ಶಿವಕೋಟ್ಯಾಚಾರ್ಯರು ರಚಿಸ್ತಾರೆ. ಕನ್ನಡದ ಲಭ್ಯವಿರುವ ಮೊದಲ ಗದ್ಯ ಕೃತಿ. ಕನ್ನಡದಲ್ಲಿ ಲಭ್ಯವಿರುವ ಮೊದಲ ಗದ್ಯ ಕೃತಿ ಆದ್ರೆ ವಡ್ಡಾರಾಧನೆ. ಇನ್ನ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನ ರಚಿಸ್ತಾನೆ. ಶ್ರೀ ವಿಜಯ ನೃಪತುಂಗನ ಆಸ್ಥಾನ ರಚಿಸಿದ ಕನ್ನಡದ ಲಭ್ಯವಿರುವ ಮೊದಲ ಪ್ರೌಢ ಕಾವ್ಯ ಅಥವಾ ಲಕ್ಷಣ ಗ್ರಂಥ. ಸೊ 1 ಮತ್ತು 2 ಸರಿಯಾಗಿವೆ. ಆಯ್ಕೆ ಎ ಸರಿಯಾಗಿದೆ.
ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ವಿದೇಶಿ ಯಾತ್ರಿಕರ ಬರವಣಿಗೆಗಳು ಸುಲ್ತಾನರ ಚರಿತ್ರೆಯನ್ನು ಕುರಿತು ಯಾವುದು ಬೆಳಕನ್ನ ಚೆಲ್ಲುವುದಿಲ್ಲ ಅಂತ. ಕೆಳಗಿನ ಯಾವ ವಿದೇಶಿ ಯಾತ್ರಿಕರ ಬರವಣೆ ದೆಹಲಿ ಸುಲ್ತಾನರು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ದೆಹಲಿ ಸುಲ್ತಾನರ ಚರಿತ್ರೆಯನ್ನು ಕುರಿತು ಬೆಳಕನ್ನು ಚೆಲ್ಲುವುದಿಲ್ಲ ಅಂತ ನೋಡ್ಬೇಕು ನಾವು. ಸ್ನೇಹಿತರೆ, ಇದಕ್ಕೆ ಅಬ್ದುಲ್ ರಜಾಕ್ ಮತ್ತು ನಿಕೋಲೋ ಡಿ ಕೌಂಟಿ ಅವರ ಬರವಣಿಗೆಗಳು ದೆಹಲಿ ಸುಲ್ತಾನರ ಮೇಲೆ ಯಾವುದೇ ಇತಿಹಾಸದ ಮೇಲೆ ಬೆಳಕನ್ನ ಚೆಲ್ಲುವುದಿಲ್ಲ. ಅಬ್ದುಲ್ ರಜಾಕ್ ಈತ ಪರ್ಷಿಯಾ ದೇಶದವನು. ಇವನು ದಕ್ಷಿಣ ಭಾರತದ ವಿಜಯನಗರಕ್ಕೆ ಭೇಟಿ ನೀಡಿದ್ದ. ತಮ್ಮ ವಿವರಣೆಯಲ್ಲಿ ಕೇವಲ ವಿಜಯನಗರ ಸಾಮ್ರಾಜ್ಯದ ವೈಭವದ ಬಗ್ಗೆ ಮಾತ್ರ ದಾಖಲೆಯನ್ನ ಮಾಡ್ತಾನೆ. ಇನ್ನು ನಿಕೋಲೋ ಡಿ ಕೌಂಟಿ ಈತ ಕೂಡ ವಿಜಯನಗರದ ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ, ದಕ್ಷಿಣ ಭಾರತಕ್ಕೆ ಬಂದಿರ್ತಾರೆ. ಇವರು ವಿಜಯನಗರದ ವೈಭವದ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ದೆಹಲಿ ಸುಲ್ತಾನರ ಕುರಿತ ಯಾವುದೇ ಇತಿಹಾಸದ ಮೇಲೆ ಬೆಳಕನ್ನ ಅವರು ಚೆಲ್ಲುವುದಿಲ್ಲ. ಇನ್ನು ಅಬುಲ್ ಫಜಲ್ ಐ ಅಲ್ಲಾಮಿಯ ಎರಡು ಪ್ರಸಿದ್ಧ ಕೃತಿಗಳು ಯಾವ್ದ್ರೆ ಐನ್ ಐ ಅಕ್ಬರಿ ಮತ್ತು ಅಕ್ಬರ್ನಾಮ. ಇವೆರಡು ಕೃತಿಗಳನ್ನ ಬರಿತಾನೆ. ಐನ್ ಎ ಅಕ್ಬರಿ ಮತ್ತು ಅಕ್ಬರ್ನಾಮ ಕೃತಿಗಳನ್ನ ಬರಿತಾನೆ. ಸೊ 1 ಮತ್ತು 3 ಸರಿಯಾಗಿವೆ. 1 ಮತ್ತು 3 ಸರಿಯಾಗಿದ ಆನ್ಸರ್. ಇನ್ನ ಬಾದ್ಶಾ ನಾಮ ಅಂತ ಯಾರು ಬರೀತಾರೆ? ಬಾದ್ಶಾ ನಾಮ ಅಂತ ಬರೆದವರು ಅಬ್ದುಲ್ ಹಮೀದ್ ಲಾಹೋರಿ. ಬಾದ್ಶಾ ನಾಮ ಯಾರು ಬರೀತಾರ? ಅಬ್ದುಲ್ ಹಮೀದ್ ಲಾಹೋರಿ ಅನ್ನೋ ಒಬ್ಬ ಇತಿಹಾಸಕಾರ ಬರೀತಾನೆ. ಅಬ್ದುಲ್ ಹಮೀದ್ ಲಾಹೋರಿ ಬರೀತಾನೆ. ಇನ್ನ ಜಹಾಂಗೀರ್ ನಾಮ ಬರೆದಿದ್ದು ಜಹಾಂಗೀರ್ ಬರೀತಾನೆ. ತನ್ನ ಆತ್ಮಚರಿತ್ರೆ ಹೆಸರು ಜಹಾಂಗೀರ್ ನಾಮ, ತುಜಿಕಿ ಜಹಾಂಗೀರ್ ಅಥವಾ ಜಹಾಂಗೀರ್ ನಾಮ. ಸೊ ಅಬುಲ್ ಫಜಲ್ ಬರೆದಂತ ಕೃತಿಗಳು ಐನ್ ಐ ಅಕ್ಬರಿ ಮತ್ತು ಅಕ್ಬರ್ ನಾಮ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾರ್ಯಾರು ಕುತುಬ್ ಮಿನಾರ್ನ ನಿರ್ಮಾಣದಲ್ಲಿ ಭಾಗಿಯಾಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಕುತುಬ್ ಮಿನಾರ್ನ ನಿರ್ಮಾಣದಲ್ಲಿ ಭಾಗಿಯಾಗಿದ್ದವರು ಯಾರೇ? ಕುತುಬುದ್ದೀನ್ ಐಬಕ್ ಮತ್ತು ಇಲ್ತಮಿಶ್. ಇವರಿಬ್ಬರು ಕೂಡ ಕುತುಬ್ ಮಿನಾರ್ನ ನಿರ್ಮಾಣದಲ್ಲಿ ಭಾಗಿಯಾಗಿರ್ತಾರೆ. ಆದ್ದರಿಂದ 1 ಮತ್ತು 3 ಸರಿಯಾಗಿವೆ. 1 ಮತ್ತು 3 ಸರಿಯಾಗಿವೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಡ್ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಏನಪ್ಪಾ ಅಂದ್ರೆ ಫಿರೋಜ್ ಶಾ ತುಗ್ಲಕ್ ಏನ್ ಮಾಡ್ತಾನೆ ಅಂದ್ರೆ ಕುತುಬ್ ಮಿನಾರ್ಗೆ ಸಿಡಿಲಿನಿಂದ ಏನಾಗಿರ್ತದೆ ಅಂದ್ರೆ ಮೇಲಿನ ಒಂದು ಅಂತಸ್ತು ಹಾಳಾಗಿರ್ತದೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಫಿರೋಜ್ ಶಾ ತುಗ್ಲಕ್ ಅದನ್ನ ದುರಸ್ತಿ ಮಾಡ್ತಾನೆ. ಯಾವ್ದನ್ನ? ಕುತುಬ್ ಮಿನಾರನ್ನ ದುರಸ್ತಿಗೊಳಿಸಿ ಇನ್ನೊಂದು ಅಂತಸ್ತನ್ನ ಸೇರ್ಪಡೆ ಮಾಡ್ತಾನೆ. ಯಾರೇ? ಫಿರೋಜ್ ಶಾ ತುಗ್ಲಕ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ತಾಜ್ ಮಹಲ್ ನಿರ್ಮಾಣದಲ್ಲಿ ಭಾಗಿಯಾಗಿದ್ದ ವಾಸ್ತುಶಿಲ್ಪಿಗಳು ಯಾರ್ಯಾರು ಅಂದ್ರೆ ಮುಕ್ರಮತ್ ಖಾನ್ ಮತ್ತು ಇನ್ನೊಬ್ರು ಮುಕ್ರಮಿತ್ ಖಾನ್ ಮತ್ತು ಇನ್ನೊಬ್ರು ಇಮಾನತ್ ಖಾನ್ ಶಿರಾಜಿ. ಇವರಿಬ್ರು ಮೇಲ್ವಿಚಾರಕರಾಗಿರ್ತಾರೆ. ಇವರು ತಾಜ್ ಮಹಲ್ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಂತಹ ಮೇಲ್ವಿಚಾರಕರು. ಹಾಗಾದ್ರೆ ಮುಖ್ಯ ವಾಸ್ತುಶಿಲ್ಪಿ ಯಾರು? ಮುಖ್ಯ ವಾಸ್ತುಶಿಲ್ಪಿ ಯಾರಂದ್ರೆ ಉಸ್ತಾದ್ ಅಹಮದ್ ಲಾಹೋರಿ. ಯಾರೇ? ಉಸ್ತಾದ್ ಅಹಮದ್ ಲಾಹೋರಿ. ಈತ ತಾಜ್ ಮಹಲ್ ನಿರ್ಮಾಣದ ಮುಖ್ಯ ವಾಸ್ತುಶಿಲ್ಪಿ. ಇವರಿಬ್ರು ಇಮಾನತ್ ಖಾನ್ ಶಿರಾಜಿ ಮತ್ತು ಮುಕ್ರಮತ್ ಖಾನ್ ಇವರು ಮೇಲ್ವಿಚಾರಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಓಕೆ, ಆದ್ರಿಂದ 1 ಮತ್ತು 2 ಸರಿಯಾಗಿವೆ. 1 ಮತ್ತು 2 ಸರಿಯಾದಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಆಯೋಗಗಳು ಶಿಕ್ಷಣಕ್ಕೆ ಸಂಬಂಧಿಸಿದವು ಅಂತ? ಸ್ಯಾಡ್ಲರ್ ಆಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದೆ, ಮತ್ತೆ ಸಾರ್ಜೆಂಟ್ ಆಯೋಗ. ಇವೆರಡು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಆಯೋಗಗಳು. ಆದ್ದರಿಂದ ಆಯ್ಕೆ ಸಿ ಸರಿಯಾಗಿದೆ. ಸ್ನೇಹಿತರೆ, ಈ ಸ್ಯಾಡ್ಲರ್ ಆಯೋಗ 1917ರಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಸಮಸ್ಯೆಗಳಾಗಿರ್ತವೆ. ಸೊ ಅಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯ ಒಂದು ಶೈಕ್ಷಣಿಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸ್ಯಾಡ್ಲರ್ ಆಯೋಗವನ್ನ ರಚನೆ ಮಾಡ್ತಾರೆ.
ಈ ಸ್ಯಾಡ್ಲರ್ ಆಯೋಗ ರಚನೆ ಆಗ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಇನ್ನು ಹಂಟರ್ ಆಯೋಗ 1882ರಲ್ಲಿ ರಿಪ್ಪನ್ ಅವಧಿಯಲ್ಲಿ ಇದು ನೇಮಕವಾದಂತಹ ಒಂದು ಆಯೋಗ, ಹಂಟರ್ ಆಯೋಗ. ಇನ್ನು ಸಾರ್ಜೆಂಟ್ ಆಯೋಗ ಇದು 1944ರಲ್ಲಿ. ಸಾರ್ಜೆಂಟ್ ಆಯೋಗ 1944ರಲ್ಲಿ. ಸಾರ್ಜೆಂಟ್ ಆಯೋಗ 1944ರಲ್ಲಿ ಸಾರ್ಜೆಂಟ್ ಕಮಿಷನ್ ಅನ್ನ ರಿಪೋರ್ಟ್ ಅನ್ನ ಏನ್ ಮಾಡ್ತಾರೆ, ಇದು ಮಾಡಿರ್ತಾರೆ, ಅಂದ್ರೆ ನೇಮಕ ಮಾಡಿರ್ತಾರೆ. ಈ ಭಾರತದಲ್ಲಿ ಯುದ್ಧೋತ್ತರ ಶಿಕ್ಷಣ ಪ್ರಗತಿಯ ಕುರಿತು ನೀಡಿದಂತಹ ಆಯೋಗ. ಯುದ್ಧೋತ್ತರ ಶಿಕ್ಷಣ ಪ್ರಗತಿ, ಭಾರತದಲ್ಲಿ ಯುದ್ಧ ಆದ ಅಂದ್ರೆ 2ನೇ ಮಹಾಯುದ್ಧದ ನಂತರ ಭಾರತದಲ್ಲಿ ಹೇಗೆ ಶಿಕ್ಷಣದ ಪ್ರಗತಿ ಇದೆ ಅನ್ನೋದು ಅಧ್ಯಯನ ಮಾಡ್ಲಿಕ್ಕೆ ಸಾರ್ಜೆಂಟ್ ಆಯೋಗವನ್ನ 1944ರಲ್ಲಿ ನೇಮಕವನ್ನ ಮಾಡಿರ್ತಾರೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾರ್ಯಾರು ದ್ರಾವಿಡ ಕಳಗಮನ್ನ ಸ್ಥಾಪಿಸಿದ್ರು ಅಂತ ಇದೆ. ರಾಮಸ್ವಾಮಿ ನಾಯ್ಕರ್ ಮತ್ತು CN ಅಣ್ಣಾದೊರೈ ಅವರು ಕೂಡಿಕೊಂಡು ದ್ರಾವಿಡ ಕಳಗಮನ್ನ ಸ್ಥಾಪಿಸ್ತಾರೆ. ದ್ರಾವಿಡ ಕಳಗಮನ್ನ ಇದು ಮಾಡ್ತಾರೆ. ಯಾರೇ? ರಾಮಸ್ವಾಮಿ ನಾಯ್ಕರ್ ಮತ್ತು ಇವರು ಯಾರು? ನಮ್ಮ CN ಅಣ್ಣಾದೊರೈ ಅವರು. ಜಸ್ಟಿಸ್ ಪಾರ್ಟಿಯನ್ನೇ ಇವರು ಮರುನಾಮಕರಣ ಮಾಡ್ತಾರೆ. ಜಸ್ಟಿಸ್ ಪಾರ್ಟಿ ಅಂತ ಇರ್ತದೆ. ಈ ಜಸ್ಟಿಸ್ ಪಾರ್ಟಿಯನ್ನ ಏನ್ ಮಾಡ್ತಾರೆ? ದ್ರಾವಿಡ ಕಳಗಂ ಅಂತ ಮರುನಾಮಕರಣ ಮಾಡ್ತಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ DMK, ದ್ರಾವಿಡ ಮುನ್ನೇತ್ರ ಕಳಗಂ ಪಾರ್ಟಿ ಕಟ್ಟಿದವರು ಯಾರು? ಇದು ಇಂಪಾರ್ಟೆಂಟ್. ದ್ರಾವಿಡ ಮುನ್ನೇತ್ರ ಕಳಗಂ DMK ಪಕ್ಷದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಯಾರೇ? DMK ಪಕ್ಷದ ಸ್ಥಾಪಕ CN ಅಣ್ಣಾದೊರೈ. ಯಾರೇ? CN ಅಣ್ಣಾದೊರೈ. ಇವರು DMK ಪಾರ್ಟಿಯನ್ನ ಕಟ್ಟುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುವು ಬಂಕಿಮರ ಕೃತಿಗಳು? ಬಂಕಿಂ ಚಂದ್ರ ಚಟರ್ಜಿ ಅವರ ಕೃತಿಗಳು ಯಾವುದಂದ್ರ ಕಪಾಲಕುಂಡಲ, ರಾಜಮೋಹನ್ ಸ್ವೈಪ್, ಇವೆರಡು ಬಂಕಿಮರ ಕೃತಿಗಳು. 2 ಮತ್ತು 4 ಇದರಲ್ಲಿ 2 ಮತ್ತು 4 ಯಾವ್ದಿದೆ ಅದು ಸರಿಯಾದ ಉತ್ತರ. ಬಂಕಿಮರ ಕೃತಿಗಳು ಕಪಾಲಕುಂಡಲ ಮತ್ತು ರಾಜಮೋಹನ್ ಸ್ವೈಪ್. ಮತ್ತೆ ಗೀತಾಂಜಲಿ ಬರೆದವರು ಟ್ಯಾಗೋರ್ ಅವರು ಬರೀತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ. ಕಪಾಲಕುಂಡಲ ಮತ್ತು ರಾಜಮೋಹನ್ ಸ್ವೈಪ್. ಮತ್ತೆ ಇನ್ನೊಂದು ಬರೀತಾರೆ, ರಾಜಮೋಹನ್ ಸ್ವೈಪ್. ಈ ದೇವದಾಸ್ ಅಂತ ಕೃತಿಯನ್ನು ಯಾರು ಬರೀತಾರೆ? ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೀತಾರೆ. ಶರತ್ ಚಂದ್ರ ಚಟ್ಟೋಪಾಧ್ಯಾಯ. ದೇವದಾಸ್ ಎಂಬ ಕೃತಿಯನ್ನು ಬರೆದವರು ಶರತ್ ಚಂದ್ರ ಚಟ್ಟೋಪಾಧ್ಯಾಯ. ರಾಜಮೋಹನ್ ಸ್ವೈಪ್ ಇದು ಇಂಗ್ಲಿಷ್ ನಲ್ಲಿ ಬಂದ ಮೊದಲ ಭಾರತೀಯ ಕಾದಂಬರಿ. ಇಂಗ್ಲಿಷ್ ನಲ್ಲಿ ಬಂದ ಮೊದಲ ಭಾರತೀಯ ಕಾದಂಬರಿ. ಓಕೆ, ಇಂಪಾರ್ಟೆಂಟ್ ಇವೆಲ್ಲ. ಸೊ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನ ಅಂದ್ರೆ ಸುಮಾರು 28 ಪ್ರಶ್ನೆಗಳನ್ನ ಈ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ ಪ್ರಶ್ನೆಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.